ಗುಡ್ ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈಸೂರು ಸ್ಟಾರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನನ್ನ ಮಗಳು ಹೊರಗಡೆ ಹೋದಾಗೆಲ್ಲ ಜ್ಯುವೆಲ್ಸ್ ಎಲ್ಲನೂ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದಾಳೆ. ಎಷ್ಟು ಇಟ್ಕೊಂಡಿದ್ದಾಳೆ ಅಂತ ನೋಡ್ಬೋದು ನೀವು. ತುಂಬಾ ಇಟ್ಕೊಂಡಿದ್ದಾಳೆ. ಹೊರಗಡೆ ಹೋದಾಗೆಲ್ಲ ಅಮ್ಮ ಅದು ಬೇಕು ಇದು ಬೇಕು ಅಂತ ತೆಗ್ಕೊಂಡು ಇಟ್ಕೊಂಡಿದ್ದಾಳೆ. ಆದರೆ ಒಂದು ಸರಿಯಾಗಿ ಯೂಸ್ ಮಾಡಲ್ಲ. ಯಾವ ಫಂಕ್ಷನ್ಸ್ ಇರುತ್ತೆ, ಈ ಕಾಲೇಜ್ ಫಂಕ್ಷನ್ಸ್ ಆಗಲಿ, ಮನೆ ಫಂಕ್ಷನ್ಸ್ ಆಗಲಿ, ಮತ್ತು ಹೊರಗಡೆಯವ್ರ ಫಂಕ್ಷನ್ಸ್ ಆಗಲಿ, ಆವಾಗ ಒಂದು ಸಲ ವೇರ್ ಮಾಡ್ತಾಳೆ, ನೆಕ್ಸ್ಟು ಹಾಗೆ ಇಟ್ಕೊಂಡಿರ್ತಾಳೆ. ಈ ಥರದ್ದು ತುಂಬಾ ತೆಗ್ದು ಇಟ್ಕೋತಾಳೆ. ಒಂದು ಯೂಸ್ ಮಾಡಲ್ಲ. ಆದರೆ ನಮ್ಮ ರಿಲೇಟಿವ್ ಫಂಕ್ಷನ್ಸ್ಗೆಲ್ಲ ಕಡ್ಡಾಯವಾಗಿ ಯೂಸ್ ಮಾಡ್ತಾಳೆ. ನೋಡಿ, ಇವಾಗ ನಿಮ್ಗೆ ತೋರಿಸ್ತೇನೆ ನಾನು ಎಷ್ಟೊಂದು ತಗೊಂಡು ಆರ್ಟಿಫಿಷಿಯಲ್ದೆಲ್ಲ ಇಟ್ಕೊಂಡಿದ್ದಾಳೆ ಅಂತ. ಇವಾಗ ನೋಡಿ, ತುಂಬಾ ಇದೆ ಅವಳದೆಲ್ಲ. ಇವಾಗೆಲ್ಲ ತೋರಿಸ್ತಾಳೆ. ಎಲ್ಲ ಕಡೆ ಇಟ್ಕೊಂಡಿದ್ದಾಳೆ ನೋಡ್ಬೋದು. ಇದೊಂದು ಇಯರಿಂಗ್ಸ್ ಮತ್ತು ಸರ ಎರಡು ತೆಗೆದು ಈ ಥರ ಇಟ್ಕೊಂಡಿದ್ದಾಳೆ. ಇದನ್ನು ಒಂದು 2 ಟೈಮ್ಸ್ ಹಾಕಿದ್ದಾಳೆ ಅಷ್ಟೇ. ನೋಡ್ಬೋದು ಎಷ್ಟೊಂದು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದಾಳೆ ಅಂತ. ತುಂಬಾ ಕಲೆಕ್ಟ್ ಮಾಡಿ ಇಡ್ತಾಳೆ. ನೋಡಿ ಎಷ್ಟು ಚೆನ್ನಾಗಿರೋದೆಲ್ಲ ತಗೊಂಡು ಬಂದು ಎಲ್ಲಿ ಕಾಣಿಸಿದ್ರು ಸಹ ಅಮ್ಮ ನನಗೆ ತಗೊಡಿ, ಅದು ಬೇಕು, ನನಗೆ ಇದು ಬೇಕು ಅಂತಲೇ ತಗೊಳ್ಳೋದು. ತುಂಬಾ ಇನ್ನೂ ಇದೆ ವಾರ್ಡ್ರೋಬಲ್ಲೆಲ್ಲ. ಅವಳು ವಾರ್ಡ್ರೋಬಲ್ಲು ಇದೆ, ಎಲ್ಲ ಡ್ರಾಯರ್ಗೆ ಹಾಕ್ಕೊಂಡು ಇಟ್ಕೊಂಡಿದ್ದಾಳೆ. ಎಷ್ಟು ಬೇಕು ಅಷ್ಟೊಂದು ತೋರಿಸ್ತಾಳೆ. ಯಾಕಂತಂದರೆ ಸುಮ್ಮನೆ ಎಲ್ಲನೂ ತೋರಿಸ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ಎಲ್ಲೆಲ್ಲೋ ಹಾಕ್ಬಿಟ್ಟಿರ್ತಾಳೆ. ಎಷ್ಟು ಇವತ್ತೊಂದು ಇದಕ್ಕೆ ಬೇಕು ಅಷ್ಟು ಮಾತ್ರ ತೋರಿಸಿರ್ತಾಳೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇವಾಗ ಅವಳು ಎಕ್ಸ್ಪ್ಲೇನ್ ಮಾಡ್ತಾಳೆ. ಅವಳದಲ್ವಾ ಅದು, ಅವಳು ಎಕ್ಸ್ಪ್ಲೇನ್ ಮಾಡ್ತಾಳೆ. ನೋಡ್ಬೋದು ಇವಾಗ. ಇವತ್ತಿನ ಟಾಪಿಕ್ ಬಂದು ಆರ್ಟಿಫಿಷಿಯಲ್ ಜ್ಯುವೆಲ್ಸ್. ನಾನು ಕ್ವೀನ್ ಅಂತ, ಅದು ಕೂಡ ಕ್ವೀನ್ ಆಗಿದ್ದಾಳೆ ಇವತ್ತು. ಸೊ ಯಾಕೆ ಈ ಥರ ಕ್ವೀನ್ ಆಗಿದ್ದೀವಿ ಅಂತ ನಿಮಗೆ ಡೌಟ್ ಇತ್ತು. ಸೊ ಏನಂದರೆ ಅದು ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು ಆರ್ಟಿಫಿಷಿಯಲ್ ಜ್ಯುವೆಲರೀಸ್. ನೋಡ್ಬೋದು ನೀವು ನಾನು ಎಷ್ಟು ಕಲೆಕ್ಷನ್ ಮಾಡ್ಕೊಂಡಿದ್ದೀನಿ ಅಂತ. ನೋಡ್ಬೋದು ಗಾಯ್ಸ್, ನನಗಂತೂ ಜ್ಯುವೆಲರಿ ಅಂದರೆ ಪಂಚಪ್ರಾಣ. ನಾನು ಎಲ್ಲರೂ ಹೊರಗಡೆ ಹೋದರೆ ಸಾಕು, ನನಗೆ ಅದು ನೋಡಿದ್ರೆ ಸಾಕು, ತುಂಬ ಅಟ್ರಾಕ್ಟ್ ಆಗಿಬಿಡ್ತೀನಿ ಜ್ಯುವೆಲರಿಗಳನ್ನ. ಸೊ ಇಲ್ಲಿ ಕೂಡ ನೋಡ್ಬೋದು ನಾನು ಎಷ್ಟು ಕಲೆಕ್ಷನ್ಸ್ ತೊಗೊಂಡಿದ್ದೀನಿ ಅಂತ. ನೀವು ಇಲ್ಲಿ ಡಿಫ್ರೆಂಟ್ ಸ್ಟೈಲ್ಸ್ ಆಗಿರ್ಬೋದು, ಮತ್ತು ಡಿಫ್ರೆನ್ಸ್ ಕಲರ್ಸ್ ಆಗಿರ್ಬೋದು, ಡಿಫ್ರೆಂಟ್ಸ್ ಜ್ಯುವೆಲರೀಸ್ನ ಕೂಡ ನನಗೆ ಪರ್ಚೇಸ್ ಮಾಡ್ತೀನಿ. ಯಾಕಂದರೆ ಒಂದೊಂದು ಥರ ಡಿಫ್ರೆಂಟ್ ಸ್ಟೈಲ್ಸ್ ಇರುತ್ತೆ, ಅಟ್ರಾಕ್ಟಿವ್ನೆಸ್ ಇರುತ್ತೆ, ಆ್ಯಂಡ್ ಮ್ಯಾಚಿಂಗ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಅದನ್ನು ತೊಗೊಳ್ತೀನಿ. ನಿಮ್ಗೆ ನೋಡಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಇದರಲ್ಲಿ ಹೇಳ್ಬೋದು. ನೀವು ನನಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ನಾನು ಇದಕ್ಕೆ ಹೋಗ್ತಾ ಇದ್ದೀನಿ ಯಾಕಂದರೆ ಇದು ನನ್ನ ಫೇವ್ರೆಟ್ ಜ್ಯುವೆಲರಿ. ನಾನು ಯಾವುದನ್ನು ಕೂಡ ಯಾವ್ದಾದ್ರು ಸ್ಯಾರಿಯನ್ನು ಹಾಕೊಂಡಾಗ ಪ್ರಿಫರ್ ಮಾಡೋದೇ ಈ ಜ್ಯುವೆಲರಿನ. ಸೊ ಅಂಥದ್ದು ಏನಿದೆ ಅಂತ ನೋಡೋಣ ಬನ್ನಿ. ಸೊ ನೋಡ್ಬೋದು ನೀವು ಗಾಯ್ಸ್, ನನಗೆ ಈ ಓಳೆ ಅಂದರೆ ತುಂಬ ಇಷ್ಟ. ನೋಡಿ ಅದರದ್ದು ಎಷ್ಟು ಸಕ್ಕತ್ತಾಗಿದೆ ಅಂತ. ನನಗಂತೂ ಈ ಓಳೆ ಅಂದರೆ ತುಂಬ ಇಷ್ಟ ಗಾಯ್ಸ್. ನೋಡಿ ನೀವು ಎಷ್ಟು ಸಕ್ಕತ್ತಾಗಿ ಕಾಣಿಸ್ತೀನಿ ಅಂತ. ಸೊ ಇದನ್ನು ನನಗೆ ತಗೊಟ್ಟಿದ್ದು ನಮ್ಮಮ್ಮ. ಇದೆಲ್ಲ ಕೂಡ ನನ್ನದೇ ಜ್ಯುವೆಲರೀಸು. ಸೊ ಇದು ಕೂಡ ಸ್ವಲ್ಪ ಕಾಸ್ಟ್ಲಿ ಇದೆ ವೆನ್ ಕಂಪ್ಯಾರಿಟಿವ್ಲಿ ಹೋಲಿಸ್ಕೊಂಡ್ರೆ. ಸೊ ಇದು ನನ್ನ ಫೇವ್ರೇಟ್. ಇಲ್ಲಿ ನೋಡ್ಬೋದು ನೀವು ಮುತ್ತುಂದೆಲ್ಲ ಇದೆ ಇಲ್ಲಿ ಕೆಳಗಡೆ. ಸೇಮ್ ಇದು ಗೋಲ್ಡ್ ಥರನೇ ಇದೆ, ಬಟ್ ಇದು ಗೋಲ್ಡ್ ಆರ್ಟಿಫಿಷಿಯಲ್. ಇದರದ್ದು 2 ಸೈಡ್ಸ್ ಕೂಡ ಇದೆ. ಓಕೆ, ನನಗಿಂತ ಅಂದರೆ ನಾನು ಇದರ ನಮ್ಮಮ್ಮಗೆ ಹೇಳ್ತೀನಿ ಅಂತ ತೊಗೊಂಡಿದ್ದೀನಿ ಅಂತ. ನಮ್ಮಮ್ಮ ಇನ್ನೂ ಚೆನ್ನಾಗಿ ಚೂಸ್ ಮಾಡ್ತಾರೆ. ನೋಡ್ಬೋದು ಇದು ನಿಮಗೆ ಮಾಡಿ. ಸೊ ನನಗೇನು ಅಂದರೆ ನನ್ನ ಗರ್ಲ್ಸ್ ಅಂದ್ರೆ ಜ್ಯುವೆಲರೀಸ್ ಎಲ್ಲ ಇಷ್ಟಪಡ್ತಾರೆ ಅಲ್ವಾ. ಸೊ ಇದು ಕೂಡ ನನ್ನ ಒನ್ ಆಫ್ ಮೈ ಬೆಸ್ಟ್ ಅಂತ ಹೇಳ್ಬೋದು. ಸೊ ನಾನು ಯೂಶ್ವಲಿ ನನಗೆ ಫಸ್ಟು ನಾನು ಸೆಲೆಕ್ಟ್ ಮಾಡೋದಂದರೆ ಫಸ್ಟ್ ಡ್ರೆಸ್ ಸೆಲೆಕ್ಟ್ ಮಾಡ್ತೀನಿ. ಅದಕ್ಕೆ ನಾನು ತಕ್ಕ ಹಾಗೆ ಜ್ಯುವೆಲರಿ ಸೆಲೆಕ್ಟ್ ಮಾಡಿ ಇಟ್ಕೊಳ್ಳೋದು. ಸೊ ಇದನ್ನೆಲ್ಲ ನಾನು ಕಲೆಕ್ಷನ್ಸ್. ಸೊ ನೆಕ್ಸ್ಟ್ ಬಂದುಬಿಟ್ಟು ನೋಡ್ಬೋದು ಇದನ್ನ ನನಗೆ ಪೂರ್ತಿ ತೋರಿಸ್ತೀನಿ. ಲೈಕ್ ಈ ಥರ ಬರುತ್ತೆ. ಸೊ ಇದೇ ರೀತಿ ತರಹ ಒಂದು 15-20 ಇದೆ, ಬಟ್ ಅದೆಲ್ಲ ಎಲ್ಲೆಲ್ಲೋ ಸೇರ್ಕೊಬಿಟ್ಟಿದೆ. ಸೊ ಅದನ್ನೆಲ್ಲ ಹುಡುಕಿ ತೋರಿಸ್ತೀನಿ. ಒಟ್ಟಿಗೆ ನಿನಗೆ ಎಲ್ಲನೂ ನಾನು ತೋರಿಸ್ತೀನಿ. ಓಕೆನಾ? ಇದು ನಾನು ತೊಗೊಂಡಿದ್ದು. ಇದು ಏನಕ್ಕೆ ತೊಗೊಂಡಿದ್ದು ಅಂದರೆ ಅರ್ಜೆಂಟ್ ಫಂಕ್ಷನ್ ಇತ್ತು ಅಂತ ಹೋಗಿ ಎತ್ಕೊಂಡು ಬಂದು.
ಗಾಯ್ಸ್ ಹೆದರ್ಕೋಬೇಡಿ ನಾನು ಅವಾಗ ಚೇಂಜ್ ಮಾಡ್ತಿರ್ತೀನಿ. ಡೆವಿಲ್ ಕ್ವೀನ್. ಸೊ ನಾನು ನೋಡ್ಬೋದು ಇದು ಗೋಲ್ಡ್ ರೀತಿ ಥರ ಎಲ್ಲರೂ ಅನ್ಕೊಬಿಟ್ಟಿದ್ದೀನಿ, ಗೋಲ್ಡ್ ತೋರಿಸ್ತಾಳೆ ಅಂತ. ಗೋಲ್ಡೆಲ್ಲ ಇದು ಆರ್ಟಿಫಿಷಿಯಲ್, ಬಟ್ ಅಷ್ಟು ಕೇರ್ ಮಾಡ್ತಿದ್ದೆ ಅಂತ ನಾನು. ಸೊ ನೋಡ್ಬೋದು ಇದು ನನ್ನ ಫೇವ್ರೆಟ್ ಜ್ಯುವೆಲ್ಲರಿ. ನಾನು ಯಾವಾಗಲೂ ಇದು ಕಾಸ್ಟ್ಲಿನೇ ಫ್ರೆಂಡ್ಸ್, ಆದರೆ ಇದು ನಂಗೆ ತುಂಬ ಇಷ್ಟ. ನೋಡ್ಬೋದು ನಿಮಗೆ ಗ್ರೀನ್ ಶೇಡ್ಸ್ ಇದೆ, ಲೈಕ್ ಆಮೇಲೆ ಇಲ್ಲಿ 3 ಅಂದರೆ 2 ವೈಫ್ ಮತ್ತು ಒಂದು ಹಸ್ಬೆಂಡ್ ಕೂಡ ಇದ್ದಾರೆ ಇದರಲ್ಲಿ. ಸೊ ನಂಗೆ ತುಂಬ ಇಷ್ಟ. ಇದು ಮಹಾಲಕ್ಷ್ಮಿದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ನಾನು ಜಾಸ್ತಿ ಸ್ಯಾರಿ ಹುಟ್ಟುವಾಗ ಅಥವಾ ತುಂಬ ಚೆನ್ನಾಗಿ ರೆಡಿ ಆದಾಗ ಇದನ್ನು ಹಾಕ್ಕೊಳ್ತೀನಿ. ನನಗೆ ಇಷ್ಟ ಆಯಿತಾ? ನಿಮಗೂ ಕೂಡ ಇದು ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನಗೆ ಈ ಥರ ಇಷ್ಟ ಆಯಿತು. ಓಕೆ, ನಿಮ್ಗೆ ಯಾವ್ದು ಇಷ್ಟ ಆದರೂ ಕೂಡ ಮಾಡಿ. ಇದನ್ನು ನಾನು ತೊಗೊಂಡಿದ್ದು ರಿಸೆಪ್ಷನ್ಗೆ. ಸೊ ನೋಡ್ಬೋದು, ಸೊ ನಮ್ಮ ಅಣ್ಣನ ರಿಸೆಪ್ಷನ್ ಇತ್ತು, ಸೊ ಅದಕ್ಕೋಸ್ಕರ ಇದು ತೊಗೊಂಡಿದ್ದೆ. ತುಂಬ ಸಖತ್ತಾಗಿತ್ತು ಗಾಯ್ಸ್. ಅದು ಈ ಸೆಟ್ ತುಂಬ ಚೆನ್ನಾಗಿದೆ. ಸೊ ಎಲ್ಲರೂ ಕೂಡ ಇವಾಗ ಇದು ಟ್ರೆಂಡಿಂಗ್ ಅಂತ ಹಾಕ್ಕೊಳ್ತಾರೆ, ಲೈಕ್ ಮೆಹಂದಿ ಶಾಸ್ತ್ರ ಆಗಿರ್ಬೋದು, ಇದು ಶಾಸ್ತ್ರಗಳಿರುತ್ತಲ್ಲ ಅವಾಗ ಅದನ್ನು ಹಾಕ್ಕೊಳ್ತಾರೆ. ಸೊ ಇದು ನಂಗೆ ತುಂಬ ಇಷ್ಟ. ಇದು ಫ್ಲವರ್ದು ಈ ಥರ ಬರುತ್ತೆ. ನೀವು ಇದನ್ನು ಜಾಸ್ತಿ ಹಾಕೊಳ್ಳೋದು ಲೈಕ್ ಹಳದಿ ಶಾಸ್ತ್ರಕ್ಕೆ. ಸೊ ನೀವು ಹಳದಿ ಶಾಸ್ತ್ರ ಏನಾದರೂ ಮಾಡಿಕೊಂಡ್ರೆ ನೀವು ಈ ಥರ ಜ್ಯುವೆಲರೀಸ್ಗಳನ್ನ ಮ್ಯಾಚ್ ಮಾಡ್ಕೋಬೋದು. ಲೈಕ್ ಇದರಲ್ಲೂ ಕೂಡ ಎಲ್ಲೋ ಕಲರ್ಸ್, ಪಿಂಕ್ ಕಲರ್ ಎಲ್ಲ ಕಲರ್ಸ್ ಬರುತ್ತೆ. ನೀವು ತಗೊಳ್ಳಿ ಗೈಸ್. ನನಗೆ ಗೋಲ್ಡ್ಗಿಂತ ಆರ್ಟಿಫಿಷಿಯಲ್ ಜ್ಯುವೆಲರಿನೇ ಜಾಸ್ತಿ ಇಷ್ಟ ಗೈಸ್. ಇದು ನೋಡ್ಬೋದು ನನ್ನ ಫೇವ್ರೇಟ್. ಇದು ಆ್ಯಕ್ಚುಲಿ ಈ ಥರ ಕಾಣಿಸುತ್ತೆ. ನೋಡೋಣ, ಎಲ್ಲನೂ ನಾನು ಪಿಕ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು. ನೀವು ತುಂಬ ಚೆನ್ನಾಗಿದೆ. ಸೊ ಇದು ಕೂಡ ಒನ್ ಆಫ್ ಮೈ ಬೆಸ್ಟ್ ಅಂತ ಹೇಳ್ಬೋದು ಗೈಸ್. ಇದು ರೀಲ್ಸ್ ಮಾಡಬೇಕಾದ್ರೆ ಅವಾಗ ಯೂಸ್ ಮಾಡ್ತೀನಿ ಅಷ್ಟೇ, ಅದು ಬಿಟ್ಟರೆ ಯಾವುದಕ್ಕೂ ಯೂಸ್ ಮಾಡಲ್ಲ. ರೀಲ್ಸ್ ಕಷ್ಟ. ಅವಳೇ ತಗೊಂಡಿದ್ದಾಳೆ ರೀಲ್ಸ್ ಬೇಕು ಮಮ್ಮಿ ಅಂತ. ಕ್ಯೂಟ್ ಇದೆ. ಮೊದಲೆಲ್ಲ ಫಸ್ಟ್ ಟಿಕ್ಟಾಕ್ ಎಲ್ಲ ಮಾಡ್ತಿದ್ದೆ ಗೈಸ್, ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದು. ಟಿಕ್ಟಾಕ್ ಎಲ್ಲ ಮಾಡಬೇಕಾದ್ರೆ ಅದು ತಗೊಳ್ತಿದ್ದೆ ಅಷ್ಟೇ. ಇದು ಅಷ್ಟೇ 3 ಲೇಯರ್ ಇದೆ. ಮುತ್ತದ್ದು ಕೂಡ ಸಕ್ಕತ್ತಾಗಿದೆ. ನನಗಂತೂ ತುಂಬ ಇಷ್ಟ. ಇದು ಯಾವುದಕ್ಕೂ ಕೂಡ ಎಲ್ಲದಕ್ಕೂ ಫಿಟ್ ಆಗುತ್ತೆ ಗಾಯ್ಸ್. ಇದ್ರದ್ದು ಹೋಲೇನೂ ಅಷ್ಟೇ, ಚಿಂದಿ. ನನಗಂತೂ ತುಂಬ ಇಷ್ಟ. ಚಿಂದಿ, ಚಿತ್ರಾನ್ನ, ಬೂಂದಿ, ಮಸ್ತಾನ್ನ ಈ ಥರ ಅಂದರೆ ಲೈಕ್ 2 ಲೇಯರ್ಸ್ ಇದು ಬರುತ್ತೆ ಆ್ಯಂಡ್ 1 ಲೇಯರ್ ಈ ಥರ ಮೇಲೆ ಹೋಗುತ್ತೆ. ಸೂಪರ್ ಆಗಿದೆ. ಸೊ ಇದಂಗಿದೆ ಅಂತ ಚೆನ್ನಾಗಿದೆ. ಇದು ಹಾಕೊಂಡ್ರೆ ಫುಲ್ ಲುಕ್. 2 ಲೇಯರ್ ಇದೆ ಆ್ಯಂಡ್ 1 ಲೇಯರ್ ಈ ಥರ ಫುಲ್ ಇಯರಿಂಗ್ ಸೆಟ್ ಇದೆ. ಸೊ ಅದಕ್ಕೋಸ್ಕರ ಇಟ್ಕೊಂಡಿದ್ದೀನಿ. ಸೊ ಇದು ನೀವು ನೋಡ್ಬೋದು, ಸುಮಾರು ಕಲೆಕ್ಷನ್ ಇದೆ ಫ್ರೆಂಡ್ಸ್. ನನ್ನ ಗೋಲ್ಡ್ ಬಾಕ್ಸೇ ಬಿಟ್ಟಿಲ್ಲ ಇವಳು. ನಾನೇ ಗೋಲ್ಡ್ ತಂದು ಇಟ್ಕೊಂಡಿರ್ತೀನಲ್ವಾ, ಆ ಬಾಕ್ಸೇ ಅಮ್ಮ ಕೂಡಿ ನನಗೆ ಎಲ್ಲ ಇಟ್ಕೊಂಡಿರ್ತೀನಿ ಅನ್ಕೊಂಡು ಇಟ್ಕೊಂಡಿರ್ತಾಳೆ. ನೋಡಿ ಫ್ರೆಂಡ್ಸ್ ಹೆಂಗೆ ಇಟ್ಕೊಂಡಿದ್ದಾಳೆ ಅಂತ. ಯಾಕಂದರೆ ತಗೊಳ್ಳೋದಷ್ಟೇ ಅಲ್ಲ, ಅದನ್ನ ಹಂಗೆ ಕೇರ್ ಮಾಡೋದು ಕೂಡ ಇಂಪಾರ್ಟೆಂಟು. ತಗೊಳ್ತೀವಿ, ಚೆನ್ನಾಗಿ ಇಟ್ಕೋಬೇಕು, ಯಾವುದನ್ನು ಕೂಡ ವೇಸ್ಟ್ ಮಾಡಬಾರ್ದು ಅಂತ ನನ್ನ ಕಾನ್ಸೆಪ್ಟ್ ಅಷ್ಟೇ ಗೈಸ್. ಸೆಟ್ ತೋರಿಸಿ. ಇದು ಕೂಡ ಅಷ್ಟೇ. ಚೆನ್ನಾಗಿದೆಯಾ? ಯಾವುದೇ ಸ್ಟೈಲ್ ನಿಮಗೆ ಇದ್ರಲ್ಲ. ಲಾಂಗ್ ಇದು ಇಯರಿಂಗ್, ಕಾಸ್ಟ್ಲಿ. ಅದು ಜುಮ್ಕ. ಇದು ಜುಮ್ಕನೇ. ನೋಡ್ಬೋದು ಗೈಸ್, ಇಲ್ಲಿ ಎಷ್ಟೊಂದು ಡಿಫ್ರೆಂಟ್ ಆಗಿರೋಂತಹ ರಿಂಗ್ಸ್ಗಳಿದೆ ಅಂತ. ಇದು ತುಂಬ ದೊಡ್ಡದಿದೆ ನೋಡಿ, ಒಂದೊಂದು ರಿಂಗೆ ಇಷ್ಟು ದೊಡ್ಡದಿದೆ. ಈ ಥರ ಇದೆ ನೋಡ್ಬೋದು. ತುಂಬ ಇದೆ, ಸಾಕಷ್ಟು. ಅಂದರೆ ಮೇನ್ ಯಾವುದಾದ್ರು ಚೆನ್ನಾಗಿದೆ ಅದನ್ನ ಮಾತ್ರ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಮಿಕ್ಕಿದ್ದೆಲ್ಲ ಸಿಂಪಲಾಗಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಗೈಸ್. ಈ ಥರ ಇದೆ. ಸೊ ಅದಕ್ಕೋಸ್ಕರನೇ ಈ ಥರ ಹಾಟ್ ಬಾಕ್ಸಲ್ಲಿ ಇಟ್ಕೊಂಡಿದ್ದೀನಿ ನೋಡಿ. ಚೆನ್ನಾಗಿದೆಯಾ? ಇದು ಅಷ್ಟೇ ಸಖತ್ತಾಗಿರುತ್ತೆ. ಲೈಕ್ ಇದು ಗ್ರ್ಯಾಂಡ್ ಡ್ರೆಸ್ಸಸ್ ಹಾಕಿದ್ರೆ ಸಖತ್ತಾಗಿ ಅನಿಸುತ್ತೆ. ಸಿಂಪಲ್
ಡ್ರೆಸ್ಸಸ್ಗೂ ಚಿಂದಿಯಾಗಿ ಕಾಣಿಸುತ್ತೆ. ನೋಡಿದ್ರಲ್ಲ, ಇದು ನಮ್ಮ ಅಕ್ಕ ನನಗೆ ಗಿಫ್ಟ್ ಕೊಟ್ಟಿರೋದು. ಚೆನ್ನಾಗಿದೆ ಅಂದರೆ ಗಾಯ್ಸ್, ತುಂಬ ಸಕ್ಕತ್ತಾಗಿದೆ. ಸೊ ನೋಡ್ಬೋದು, ನೀನು ನೋಡಿ ಎಷ್ಟು ಚೆನ್ನಾಗಿದೆ. ಒಂದೊಂಥರ ಕಲರ್ಸ್ ಇದೆ. ಸೊ ಇದು ಅಷ್ಟೇ, ನೀವು ಎಲ್ಲದಕ್ಕೂ ಹಾಕ್ಕೋಬೋದು. ಲೈಕ್ ಇದ್ರ ನೋಡಿ ಡಿಫ್ರೆಂಟ್ ಕಲರ್ಸ್ ಇದೆ. ಪಿಂಕ್ ಇದೆ, ಎಲ್ಲೋ ಇದೆ, ಬ್ಲೂ ಇದೆ. ಸೊ ಆ 3 ಡ್ರೆಸ್ಗೂ ನೀವು ಇದನ್ನು ಹಾಕೋಬೋದು, ಮ್ಯಾಚ್ ಮಾಡ್ಕೋಬೋದು. ಇಲ್ಲೇ ತೋರಿಸಿದ್ಮೇಲೆ ಅದರಲ್ಲಿ ಡಿಫ್ರೆಂಟ್ ಕಲರು. ಸೊ ನೋಡ್ಬೋದು ಚೆನ್ನಾಗಿದೆ ಅಂತ. ಇದು ಕೂಡ ಅಷ್ಟೇ, ಎಲ್ಲ ಡ್ರೆಸ್ಗೆ ಮ್ಯಾಚ್ ಆಗ್ತದೆ. ಚೆನ್ನಾಗಿದೆ, ನೋಡೋಕ್ಕೂ ತುಂಬ ಸಖತ್ತಾಗಿದೆ. ಇದು ಬಂದು ನಮ್ಮ ಅಮ್ಮಗೆ ತುಂಬ ಇಷ್ಟ. ತುಂಬ ಅಟ್ರಾಕ್ಟಿವ್ ಆಗಿದೆ. ಮೆಟಲ್ ಇದು, ವೆಯ್ಟ್ ಇದೆ ಸ್ವಲ್ಪ, ಬಟ್ ಚೆನ್ನಾಗಿದೆ. ಇದು ಅಷ್ಟೇ ಡಿಫ್ರೆಂಟ್ ಸ್ಟೈಲ್ಸ್ ಇದೆ. ಬಟ್ ಯಾವುದು ಚಿಕ್ಕ ತೋರಿಸಿಲ್ಲ ಕಾಯಿಸಿ, ಯಾಕಂದರೆ ದೊಡ್ಡದಾದ್ರೆ ನಿಮ್ಗೊಂದು ಐಡಿಯಾ ಸಿಗುತ್ತೆ. ಚಿಕ್ಕದು ನೋಡ್ಬೋದು. ನಾನು ನಿಮ್ಗೆ ಹೇಳಿದ್ನಲ್ಲ ಬೈತೆಲ್ಲ ಬಟ್ ಡಿಫ್ರೆನ್ಸ್ ಇದೆ ಅಂತ. ನೋಡಿ ಸಖತ್ತಾಗಿದೆ. ಎಲ್ಲ ಒಂದೊಂದು ಕಲರ್ಸ್ ಇದೆ. ಯಾವಾಗಾದ್ರೂ ಮ್ಯಾಚಿಂಗ್ ಮಾಡಿಕೊಂಡು ಹಾಕೋಬೋದು. ಸೊ ನನಗೆ ಎಲ್ಲ ತುಂಬ ಇಷ್ಟ. ಚಿಕ್ಕದು ಇದೆ, ದೊಡ್ಡದು ಇದೆ. ಚಿಕ್ಕದು ಡ್ಯಾನ್ಸ್ ಪ್ರಾಕ್ಟೀಸ್ಗೆಲ್ಲ ತೊಗೊಂಡಿರ್ತೀನಿ. ಆ್ಯಂಡ್ ತುಂಬ ಚೆನ್ನಾಗಿದೆ ಗೈಸ್. ಇದರಲ್ಲಿ ತಪ್ಪೋದು ಕೂಡ ಇದೆ, ತೋರಿಸ್ತೀನಿ ನಾನು ನಿಮಗೆ. ಏನಾದರೂ ಅಕ್ಕ ತಂಗರಿಗೆ ಗಿಫ್ಟ್ ಕೊಡಬೇಕು ಅಂತ ಅಂದಾಗ ನೋಡಿ ನಿಮ್ಗೊಂದು ಐಡಿಯಾ ಸಿಗುತ್ತೆ. ಅಥವಾ ಯಾರಿಗಾದ್ರೂ ಗಿಫ್ಟ್ ಕೊಡಬೇಕು ಅಂತ ಅಂದಾಗ ನೋಡ್ಕೊಂಡು ತಗೊಳ್ಳಿ. ಅವ್ರು ಯಾವ ಕಲರ್ ಇದ್ದಾರೆ, ಯಾವುದಿದೆ ಅದ್ರ ಮೇಲೆ ಮ್ಯಾಚಿಂಗ್ ಆಗುತ್ತೆ. ನೋಡಿ, ಇದು ರಿಸೆಪ್ಷನ್ ತೊಗೊಂಡಿದ್ದು ಸಖತ್ತಾಗಿದೆ. ಒಂದು ರಿಲೇಷನ್ ಮದುವೆಗೆ ಅಂತ ತೊಗೊಂಡಿದ್ದೆ ನಾನು. ನೋಡಿ, ಆ ಕಡೆ ಈ ಕಡೆ ಇಯರಿಂಗ್ಸು, ಮಧ್ಯದಲ್ಲಿ ತಲೆ ಆ ಕಡೆ ಈ ಕಡೆ ಇಯರಿಂಗ್ಸ್ ಇದೆ. ಚೆನ್ನಾಗಿದೆ ಗೈಸ್. ಈ 3 ಕೂಡ ಒಂದೇ ಥರ ಸ್ಟೈಲು, ನೋಡ್ಬೋದು. ಸೂಪರ್ ಆಗಿದೆ. ಎಲ್ಲ ಪ್ಯಾಕಿಂಗ್ ಮಾಡಿ ಹಂಗೆ ಇಟ್ಬಿಟ್ಟಿದೆ ನೋಡಿ. ಚೆನ್ನಾಗಿದೆಯಾ ಗೈಸ್? ಇವೆರಡು ಒಂದೇ ಪ್ಯಾಟ್ರನ್ ಇದೆ, ಇದು ಸ್ವಲ್ಪ ಡಿಫ್ರೆಂಟ್ ಇದೆ, ಚಿಂದಿ ಅಂತ. ನೋಡ್ಬೋದು ಹೇಗಿದೆ ಅಂತ. ಇದು ಕೂಡ ಅಷ್ಟೇ 3 ಲೇಯರ್ ಇದೆ. ತುಂಬ ಚೆನ್ನಾಗಿದೆ ಗೈಸ್, ನನಗಂತೂ ತುಂಬ ಇಷ್ಟ. ಇದು ಸಕಲ ಕಾಣಿಸುತ್ತೆ ನೋಡಿ. ದೊಡ್ಡದು ಬೈತಲೆ ಬೆಟ್ ಹೇಗಿದೆ ಅಂತ. ಚೆನ್ನಾಗಿದೆ ಗೈಸ್, ಸಖತ್ ಕಾಣಿಸುತ್ತೆ. ಈ ಮುತ್ತನ್ನು ತೊಗೊಂಡಿದ್ದೀನಿ ನಾನು. ಇದು ಮುತ್ತಿನ ಸರ ಮತ್ತು ಮುತ್ತಿನ ಓಲೆಗೆ ತೊಗೊಂಡಿದ್ದೀನಿ. ಇದಕ್ಕೆ 2 ಸೈಡ್ ಮಾಡಿದ್ದು ಕೂಡ ಇದೆ. ಆ್ಯಂಡ್ ಅಲೋನ್ ಎಲ್ಲ ತೋರಿಸ್ಬೇಕು. ಸೊ ಚೆನ್ನಾಗಿ ಕಾಣಿಸುತ್ತೆ, ನೋಡ್ಬೋದು ನೀವು. ಇದಕ್ಕೆ ಮಾಡಿನೂ ಕೂಡ ಇದೆ, 2 ಸೈಡ್ ಸರ ಕೂಡ ಇದೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ಮುತ್ತು ಬಾಕ್ಸ್ಗಳಲ್ಲಿ ಒಂದು ಬಾಕ್ಸ್ ಹಾಕಿ ಡಿಫ್ರೆಂಟ್ ಸರಗಳಿದೆ. ನೋಡ್ಬೋದು ನೀವು ನಿಮ್ಮ ಮಾಟಿಗಳು. ನೀವೇನಾದರೂ ಲೈಕ್ ಅದೇ ಥರ ಇಷ್ಟಪಡಲ್ಲ ಅಂದರೆ ನಿಮ್ಗೆ ಮ್ಯಾಚ್ ಆಗುತ್ತೆ. ಸೇಮ್ ಗೋಲ್ಡೇ ಫುಲ್ ಥರ ಬೇಕು, ಗೋಲ್ಡ್ ಸಖತ್ತಾಗಿದೆ. ಸರಿ, ನೋಡ್ಬೋದು ನೀವು ಎಷ್ಟು ಸಖತ್ತಾಗಿದೆ ಅಂತ. ಸೂಪರ್ ಆಗಿದೆ, ನನ್ನ ಫೇವ್ರೇಟ್ ಇದು ಚಿಂದಿ ಚಿತ್ರ. ನೋಡ್ಬೋದು ನೀವು ಹೇಗೆ ನಾನು ನಿಮಗೆಲ್ಲ ಇಯರಿಂಗ್ಸ್ ತೋರಿಸ್ದೆ ಮತ್ತು ಜ್ಯುವೆಲರೀಸ್ ಎಲ್ಲ, ಆರ್ಟಿಫಿಷಿಯಲ್ ಜ್ಯುವೆಲ್ಸ್ ಎಲ್ಲ ತೋರಿಸಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಬೇಕು ನನ್ನ ಕಡೆ ಅಂದರೆ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಕಮೆಂಟ್ ಮೂಲಕ ನೀವು ನನಗೆ ಕಮೆಂಟ್ ಮಾಡಿ. ಓಕೆ ಗಾಯ್ಸ್, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್. ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಥ್ಯಾಂಕ್ ಯು. ನಮಸ್ತೆ.